ಬೆಳಗ್ಗೆ ಏನೋ ಮಾಡೋಕೆ ಏನಾಯಿತು ಗುರು. ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಇವತ್ತು ಬೆಳಗ್ಗೆ ಎದ್ದು ಮುಖ ತೊಗೊಂಡು ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಅಕ್ಕ ಟೀ ತಂದು ಕೊಟ್ಲು. ಆ ಟೀನ ಕುಡ್ಕೊಂಡು ವೆದರ್ನ ನೋಡ್ತಾ ಇದ್ದೆ ಹೇಗಿದೆ ಅಂತೇಳಿ. ಟೀ ಕುಡ್ದಾದ್ಮೇಲೆ ಗಾಡಿ ಕೀ ತೊಗೊಂಡೆ, ಯಾಕಂದರೆ ನನಗೋಸ್ಕರ ಈ ಗಾಡಿ ಕಾಯ್ತಾ ಇತ್ತು. ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ. ಎಲ್ಲಿಗಪ್ಪ ಅಂತಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ರೀತಿಯ ಲೋಡ್ಗಳು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಗಾಡಿದು ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು, ಹಂಗಾಗಿ ಬೆಡ್ಡಿಂಗ್ ಮಾಡಿಸೋದಿತ್ತು. ಹಾಗಾಗಿ ಗಾಡಿ ಎತ್ಕೊಂಡು ಗ್ಯಾರೇಜ್ ಹತ್ರ ಬಂದೆ. ಇದೇ ನೋಡಿ ಗ್ಯಾರೇಜ್. ಈ ಗ್ಯಾರೇಜ್ ಹೆಸರು ಜನತಾ ಗ್ಯಾರೇಜ್ ಅಂತ. ಫೈನಲಿ ಗ್ಯಾರೇಜ್ ಹತ್ರ ಬಂದು ಗಾಡಿ ಸೈಡ್ ಹಾಕಿದೆ. ಬಟ್ ಆದರೆ ಮೆಕ್ಯಾನಿಕ್ ಬಂದಿರಲಿಲ್ಲ. ಫೈನಲಿ ಮೆಕ್ಯಾನಿಕ್ ಬಂದು ಸ್ವಲ್ಪ ಹೆಲ್ಪ್ ಮಾಡಪ್ಪ ಗಾಡಿ ಹೊರಗೆ ತೆಗೆಯಕ್ಕಂತಂದು ಹೆಲ್ಪ್ ಮಾಡಿದೆ. ಅಷ್ಟೊತ್ತಿಗೆ ಬೇರೆ ಗಾಡಿ ಬಂತು, ಅದಕ್ಕೆ ಇಲ್ಲಿದ್ದ ಗಾಡಿನ ಪಟ್ ಅಂತ ಇಲ್ಲಿ ಹಾಕಿ ಪಾರ್ಕ್ ಮಾಡಿದೆ. ನೆಕ್ಸ್ಟ್ ಮೆಕ್ಯಾನಿಕ್ ಆಗಲಿ ಕೆಲಸ ಶುರು ಮಾಡಿಬಿಟ್ಟಿದ್ರು. ಬೋರ್ಡ್ ಬಿಚ್ಚನ್ನ ರಿಮೂವ್ ಮಾಡ್ತಿದ್ರು. ಆಯಿಲ್ ಚೇಂಜ್ ಮಾಡೋದ್ರ ಜೊತೆ ಡೀಸೆಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ಬೇಕಂತ ಹೇಳಿದರು. ಅಷ್ಟೊತ್ತಿಗೆ ಮೆಕ್ಯಾನಿಕ್ ಆಯಿಲ್ ಬಾಕ್ಸು ಡೀಸೆಲ್ ಫಿಲ್ಟರ್ ತರಿಸಿಟ್ಟಿದ್ರು. ಮಿಸ್ಟ್ ಇದನ್ನಕ್ಕೆ ಮಾಡ್ತಾನಪ್ಪ ಬೆಡ್ಡಿಂಗ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಆಗಲಿ ಜಾಕ್ ಹಾಕಿ ಇಲ್ಲಿ ಬೆಡ್ಡಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದರು. ಇನ್ನೊಂದು ಕಡೆ ಇವ್ರು ತಂದಿರ್ತಕ್ಕಂಥ ಆಯಿಲ್ನ ಒಳಗೆ ಗಾಡಿ ಒಳಗೆ ಹಾಕ್ತಾಯಿದ್ರು. ಅದಾದಮೇಲೆ ಗಾಡಿ ಕೆಲಸ ಎಲ್ಲ ಮುಗೀತು. ಸೀದಾ ಮನೆಗೆ ಹೋಗೋಣ ಅಂತೇಳಿ ಗಾಡಿ ಎತ್ತಿದೆ. ಹೋಗಿ ಸೀದಾ ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗಿ ಮತ್ತೆ ಗ್ಯಾರೇಜ್ ಹತ್ರ ಹೋಗ್ಬೇಕಾಯಿತು. ಅಷ್ಟೊತ್ತಿಗೆ ಊಟ ಮಾಡಿಲ್ಲ ಅಂತೇಳಿ ಊಟ ಮಾಡಿಕೊಂಡು ಗಾಡಿ ಬಂತು. ಗಾಡಿ ಒಳಗೆ ಹತ್ತಿ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದೆ. ಬಸ್ ಸ್ಟ್ಯಾಂಡಿಂದ ಸೀದಾ ಗ್ಯಾರೇಜಿಗೆ ಬಂದು ಅವಣ್ಣವರಿಗೆ ಅಮೌಂಟ್ ಕೊಟ್ಟು ನನಗೋಸ್ಕರ ಕಾಯ್ತಾ ಇದ್ರು ಪಾಪ. ಅವ್ರಿಗೆ ಕೊಡಬೇಕಂತ ಅಮೌಂಟ್ ಕೊಟ್ಟು ನಟರಾಜ ಸರ್ವಿಸ್ ಮಾಡಿ ಅಲ್ಲಿಂದ ಸೀದಾ ನಡ್ಕೊಂಡ್ಬಂದು ನಮ್ಮ ಮಾಮರ ಆಫೀಸ್ ಹತ್ರ ಬಂದೆ. ಯಾಕಂದರೆ ಬೈಕ್ ಬೇಕಾಗಿತ್ತು. ನಮ್ಮ ಮಾಮನ ಹತ್ರ ಬೈಕ್ ಇಟ್ಕೊಂಡು ಸೀದಾ ಮನೆಗೆ ಹೋದೆ. ಸೊ ಇವತ್ತಿನ ವಿಷಯ ಅಷ್ಟೇ, ಮತ್ತೆ ಸಿಗೋಣ.